ನನ್ನ ಕೈಯಲ್ಲಿ ಗಾಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಯ್ಕೊಂಡಂತೂ ಬಿದ್ದಿದ್ದೀನಿ. ಓಕೆ, ಇದೆಲ್ಲ ಆಮೇಲೆ ಕತೆ ಹೇಳ್ತೀನಿ ಹೆಂಗಾಯಿತು ಅಂತ. ಫಸ್ಟ್ ಬೆಳಗ್ಗೆ ನಾನು ಮತ್ತು ನನ್ನ 2 ಫ್ರೆಂಡ್ಸು ನಾವು ಹೋದ್ವಿ ವಾಕಿಂಗ್ಗೆ. ಲೈಕ್ ನೈಸ್ ಡೇ ಸ್ಟಾರ್ಟ್ ಆಗಿದ್ದು, ತುಂಬ ಒಳ್ಳೆ ಡೇ. ಆ್ಯಂಡ್ ಏನೋ ಚೀಟಿ ಕಟ್ಟಬೇಕಾಯಿತು, ಚೀಟಿ ಕಟ್ಟಿದೆ. RCB ಮ್ಯಾಚ್ ಇತ್ತು ಅಂತ ನಾವು ಹೋದ್ವಿ ಆಚೆ. ಇಲ್ಲಿಂದನೇ ನಂದು ಜರ್ನಿ ಸ್ಟಾರ್ಟ್ ಆಗಿತ್ತು, ದ ಟೆರಿಬಲ್ ಜರ್ನಿ. ನಾನು ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ಅದು. ಮ್ಯಾಚ್ ಎಲ್ಲ ಆಯಿತು, ವೆಲ್ ಡ್ರೆಸ್ಅಪ್ ಎಲ್ಲ ಚೆನ್ನಾಗಿತ್ತು, ಮ್ಯಾಚ್ ಕೂಡ ಗೆದ್ವಿ. ಬಟ್ ಏನಾಯಿತು, ಅಲ್ಲಿ ಊಟ ಎಲ್ಲ ತಿಂದ್ಬಿಟ್ಟು ನಾವು ಹೊರಟ್ವಿ. ಆ್ಯಂಡ್ ನಾನು ಬೈಕಲ್ಲಿ ಸೈಡ್ ಪೋರ್ಷನಲ್ಲಿ ಕೂತಿದ್ದೆ, ಲೈಕ್ ಸೈಡ್, ಯಾಕೆಂದರೆ ಡ್ರೆಸ್ ಹಾಕಿದ್ನಲ್ಲ, ಸೊ ಒನ್ ಸೈಡೆಡ್ ಕೂತಿದ್ದೆ. ಎಲ್ಲರದು ರೀಲ್ಸ್ ಮಾಡೋಣ ಅಂತ ಹೋದರೆ ನಾನೇ ಬಿದ್ದುಬಿಟ್ನಾ. ಆ್ಯಂಡ್ ಇವಾಗ ಅಟ್ಲೀಸ್ಟ್ 1.5 ಮಂತ್ವರೆಗೂ ನಾನು ಸ್ಲೀವ್ಲೆಸ್ ಆಗೋಕ್ಕಾಗಲ್ಲ ಬಿಕಾಸ್ ಆಫ್ ದಿಸ್ ಥಿಂಗ್. ಬಟ್ ಸಮ್ಟೈಮ್ಸ್ ಸಮ್ ಥಿಂಗ್ಸ್ ಹ್ಯಾಪನ್. ನಾವೇನೂ ನಮ್ಮ ಕೈಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ರೀಲ್ಸ್ ಮಾಡಬೇಕಾದ್ರೆ ನೀವು ಕೂಡ ಈ ಥರ ಲೈಕ್ ಬೇಜವಾಬ್ದಾರಿ ಕೆಲಸಗಳು ಮಾಡಬೇಡ್ರಿ. ಬೈ ಮಿಸ್ ಬಿದ್ದುಬಿಟ್ಟೆ. ಈಗ ಅದನ್ನೇ ನಾನು ಅನುಭವಿಸ್ಬೇಕು. ಆಲ್ಮೋಸ್ಟ್ 4-5 ಮಂತ್ಸ್. ಈ ಗಾಯ ಅಂತೂ ಗಾಯ ಅಲ್ಲ, ಮಾರ್ಕ್ ಹೋಗಲ್ಲ. ಸೊ ಪ್ರೇ ಮಾಡಿ ಈ ಮಾರ್ಕ್ ಬೇಗ ಹೋಗ್ಬಿಡ್ಲಿ ಅಷ್ಟೇ. ಆ್ಯಂಡ್ ಸದ್ಯ ಫೇಸ್ ಮೇಲೆ ಒಂದು ಕೂಡ ಲೈಕ್ ಮಾರ್ಕ್ ಆಗಿಲ್ಲ. ಇವೆಲ್ಲ ಅಂತೂ ಆಗ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಬಟ್ ಬ್ಲಾಗ್ ಬರೋದಂತೂ ನಿಲ್ಲಿಸಲ್ಲ. ಆ್ಯಂಡ್ ಆ ಟೈಮಲ್ಲಿ ವಿಡಿಯೋ ಆನ್ ಆಗಿಲ್ಲ. ಅಟ್ಲೀಸ್ಟ್ ವಿಡಿಯೋ ಆನ್ ಆಗಿದ್ದಿದ್ರೆ ನಾನು ಹೆಂಗೆ ಬಿದ್ದೆ ಅಂತಲೂ ತೋರಿಸ್ಬೋದಾಯಿತು ನಿಮಗೆ. ಓಕೆ ಬಾಯ್. ಸೊ ನಾಳೆ ಸಿಗೋಣ.